ಮ್ಯಾಡಾಕ್ ಹಾರರ್ ಕಾಮಿಡಿ ಯೂನಿವರ್ಸ್. ಐ ಥಿಂಕ್ ನಮ್ಮಲ್ಲಿ ಈಗ ಯೂನಿವರ್ಸ್ ಆಗಿ ಒಂದೊಂದಾಗಿ ಎಸ್ಟಾಬ್ಲಿಷ್ ಆಗಿ ಏನೇನ್ ಬರ್ತಾ ಇದೆ ಅವನ್ನೆಲ್ಲ ನೋಡಿದಾಗ ಖುಷಿ ಕೊಡುವಂತ ಒಂದು ಒಳ್ಳೆ ಬೆಳವಣಿಗೆ ಕಾಣ್ತಾ ಇರೋದೇ ಈ ಸ್ತ್ರೀ ಯೂನಿವರ್ಸ್ ಅಲ್ಲಿ. ಅಂಡ್ ಅಫ್ಕೋರ್ಸ್ LCU ಇದೆ. ಈಗ ಒಬ್ಬೊಬ್ಬರಾಗಿನ ಈ ಫೀಲ್ಡ್ ಗೆ ಎಂಟ್ರಿ ಕೂಡ ಕೊಡ್ತಿದ್ದಾರೆ. ಬಟ್ ಅಲ್ಲಿ ಐಡಿಯಾಗಳು ಯೂನಿಕ್ ಆಗಿದ್ರು ಅವರು ಎಕ್ಸ್ಪೆಕ್ಟ್ ಮಾಡಿರೋ ರೀಚ್ ಗಳು ಅಲ್ಲಿ ತಲುಪ್ತಿಲ್ಲ. ಆದ್ರೆ ಇಲ್ಲಿ ಸ್ತ್ರೀ ಯೂನಿವರ್ಸ್ ಕಾನ್ಸೆಪ್ಟ್ ತುಂಬಾನೇ ಡಿಫ್ರೆಂಟ್. ಇದು ಬೇಗನೆ ಮೂವ್ ಆಗ್ತದೆ ಮತ್ತೆ ಜನರುಗಳಿಗೆ ತುಂಬಾನೇ ಇಷ್ಟ ಆಗ್ತದೆ. ಇದು ಆದಿತ್ಯ ಸರ್ಪೂತ್ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ಆನ್ಲೈನ್ ಸ್ಟೋರಿ ಕಡೆ ಬಂದ್ರೆ ಮುಖ್ಯ ಪಾತ್ರದ ಹೆಸರು ಆಲೋಕ್. ಅರಣ್ಯದಲ್ಲಿ ಅಡ್ವೆಂಚರ್ ಮಾಡಕ್ ಹೋಗಿ ದಾರಿ ತಪ್ತಾನೆ. ಅಂಡ್ ಆ ದಾರಿ ತಪ್ಪಿರೋರ್ನ ಉಳಿಸಿ ನೋಡ್ಕೊಂಡು ಸರಿಯಾದ ದಾರಿಗೆ ಕರ್ಕೊಂಡ್ಬರೋದೇ ಒಬ್ಬ ಸುಂದರವಾದ ಯುವತಿ. ಆ ಯುವತಿ ಯಾರು, ಆ ಸ್ಟೋರಿ ಏನು, ಅವಳು ಯಾಕೆ ಅವನ್ನ ಕಾಪಾಡಿದ್ಲು, ಅದನ್ನೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಈ ಮೂವಿನ ನೀವು ನೋಡ್ಲೇಬೇಕು. ಇಲ್ಲಿರುವಂತ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಇಲ್ಲಿರುವಂತ ಸ್ಟೋರಿ ಮತ್ತೆ ಕಾನ್ಸೆಪ್ಟ್ ಹೆವಿ ಇಂಪ್ರೆಸಿವ್ ಆಗಿತ್ತು ಅಂತ ಹೇಳ್ತೀನಿ. ಇದೊಂದು ಯೂನಿವರ್ಸ್ ಮೂವಿ ಆಗಿರೋದ್ರಿಂದ ಈ ಯೂನಿವರ್ಸ್ ಅಲ್ಲಿ ತೆಗೆದಿರೋ ಮೂವಿನ ಮುಂದಿನ ಮೂವಿ ತೆಗೆಯೋದಕ್ಕೆ ಲಿಂಕ್ ಆಗಿರ್ಬೇಕು. ಅಂದ್ರೆ ಈ ಸ್ಟೋರಿ ಏನ್ ಎಂಡ್ ಆಗುತ್ತಲ್ಲ ಅದು ಮುಂದಿನ ಮೂವಿ ಇದ್ದಾಗ ಈ ಮೂವಿ ಮತ್ತೆ ಆ ಮೂವಿ ಕನೆಕ್ಟ್ ಆಗಿರ್ಬೇಕು. ಜಸ್ಟ್ ಆಸ್ 3 ಮೂವಿ ತರ 3 ಮೂವಿ ಹೇಗೆ ಬೇಡಿಯಾ ಮೂವಿಗೆ ಕನೆಕ್ಟ್ ಆಗಿತ್ತು ಅಂದ್ರೆ ಅಲ್ಲಿರೋ ಆಕ್ಟರ್ಸ್ ಗಳನ್ನೇ ತಗೊಂಡು ಬೇಡಿಯಾ ಮೂವಿನ ಮಾಡಿದ್ರು. ಮತ್ತೆ ಅವರ ರೋಲ್ ಹೇಗಿರುತ್ತೆ ಅಂತ ನಮಗೆ ಬೇಡಿಯಾ ಮೂವಿಲಿ ಬೇಗನೆ ಪ್ರಿಡಿಕ್ಟ್ ಮಾಡಬಹುದಿತ್ತು. ಅದೇ ರೀತಿ ಈ ಮೂವಿ ಕೂಡ ಮುಂದಿನ ಮೂವಿಗೆ ಕನೆಕ್ಷನ್ ಇಟ್ಟಿದ್ರೆ ಅದರಿಂದ ಮುಂದಿನ ಮೂವಿಗೆ ತುಂಬಾನೇ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಮಲ್ಟಿವರ್ಸ್ ಮೂವಿ ಆಗಿರೋದ್ರಿಂದ ನಿಮಗೆ ಒಂದು ಹೊಸ ಕಾನ್ಸೆಪ್ಟ್ ಕಾಣುತ್ತೆ, ಹೊಸ ಥ್ರಿಲ್ ನ ಕೊಡುತ್ತೆ. ಹಾಗೆ ಮುಂದಿನ ಮೂವಿ ಯಾಕೆ ಬರ್ಬೋದು ಅಂತ ನೀವು ಪ್ರಿಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಗಳನ್ನ ಕಟ್ಕೊಟ್ಟಿದ್ದಾರೆ. ಈವನ್ ನೀವು ಸಿನಿಮಾ ನೋಡಿ ಹೊರಗೆ ಬಂದ್ಮೇಲೆ ಸಖತ್ ಗುರು ಎಷ್ಟು ನೀಟಾಗಿ ಸ್ಟೋರಿ ಲೈನ್ ನ ಕಟ್ಕೊಟ್ಟಿದ್ದಾರೆ ಅನ್ಸುತ್ತೆ. ಈ ಮೂವಿ ತುಂಬಾನೇ ಎಂಗೇಜಿಂಗ್ ಆಗಿಡುತ್ತೆ. ಕಾಮಿಡಿ ಕೂಡ ಅಷ್ಟು ಸೆಟಲ್ ಆಗಿ ಇಟ್ಟಿದ್ದಾರೆ. ತುಂಬಾ ಓವರ್ ಕಾಮಿಡಿನೂ ಇಲ್ಲ ಅಥವಾ ಕಾಮಿಡಿ ಇಲ್ಲ ಅಂತಾನೂ ಇಲ್ಲ. ಅಂದ್ರೆ ಏನು, ರಶ್ಮಿಕಾ ಅವರು ಆ ಪಾತ್ರದಲ್ಲಿ ಏನ್ ನಿಭಾಯಿಸಿದ್ದಾರೆ, ಇದರ ಸ್ಟೋರಿ ಏನು, ಹಿನ್ನೆಲೆ ಏನು ಅನ್ನೋದನ್ನೆಲ್ಲ ನೀವು ಮೂವಿ ನೋಡ್ತಾ ನೋಡ್ತಾ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ಸ್ಟೋರಿನ ಎಕ್ಸಿಕ್ಯೂಟ್ ಮಾಡಿರೋ ರೀತಿ, ಆ ಸೆಟ್ ಗಳು, ಆ ಕಾನ್ಸೆಪ್ಟ್ ಗಳು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಇನ್ನ ಇದ್ರ ಪಾಸಿಟಿವ್ಸ್ ಅಂದ್ರೆ ತುಂಬಾನೇ ಪ್ಲಸ್ ಪಾಯಿಂಟ್ ಕೊಟ್ಟಿರೋದು ಅಂದ್ರೆ ಈ ಮೂವಿಯ ಕಾಮಿಡಿ ಸ್ಟೋರಿ ಲೈನ್ ಜೊತೆನೆ ಬ್ಲೆಂಡ್ ಆಗುತ್ತೆ. ಇದು ಆಚೆ ಈಚೆ ಹೋಗಲ್ಲ. ಮ್ಯೂಸಿಕ್ ಕೂಡ ಬೇಕಾಗಿರೋ ಟೈಮ್ ಅಲ್ಲಿ ಮಾತ್ರ ಬರುತ್ತೆ. ಇದು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿರುತ್ತೆ. ಇನ್ನು ಹಲವಾರು ರೋಚಕ ಸ್ಟೋರಿಗಳು ನಮಗೆ ಗೊತ್ತಾಗುತ್ತೆ. ಮತ್ತೆ ಮೂವಿ ಅಲ್ಲಿ ಇಲ್ಲಿ ಎಲ್ಲೂ ಬೋರ್ ಹೊಡ್ಸೋದಿಲ್ಲ. ನಾನ್ ಕೇಳೋದಾದ್ರೆ ಇದೊಂದು ಮಸ್ಟ್ ವಾಚ್ ಮೂವಿ ಅಂತಾನೆ ಹೇಳ್ಬೋದು. ಇಲ್ಲಿ ವಾರ್ನಿಂಗ್ ಕೊಡೋದ್ರೆ ಈ ರೀತಿ ಮೂವಿಗಳು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಆದ್ರೆ ನೋಡಿದವರೆಲ್ಲ ಇಷ್ಟಪಟ್ಟಿದ್ದಾರೆ. ಸೊ ನಿಮಗೆ ಈ ತರ ಮಲ್ಟಿವರ್ಸ್ ಮೂವಿ, ಒಂದು ಸ್ಪೆಷಲ್ ಜಾನರ್ ಮ್ಯಾಜಿಕಲ್ ಮೂವಿಗಳು ಇಷ್ಟ ಆಗೋದಿದ್ರೆ ಈ ಮೂವಿನ ನೀವು ಡೆಫಿನೆಟ್ಲಿ ಕನ್ಸಿಡರ್ ಮಾಡಬಹುದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.